ಅವನ್ನ ವಾಪಸ್ ಕರ್ಕೊಂಡಿದ್ದೆ. ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನ್ನೆಲ್ಲ ಗುಣ ಮಾಡಿಸಿ ಕರ್ಕೊಂಡ್ಬಂದಿದ್ದೆ. ಹಿಂದೆ ನಾವು ಯಾವಾಗಲೂ ಚಿರಋಣಿ ಆಗಿದ್ದೀವಿ. ಶಿವ ನೀವು ಯಾವಾಗಲೂ ಚೆನ್ನಾಗಿರ್ಬೇಕು. ನಮ್ಮ ಆಯುಷ್ಯದ ನಿಮಗೆ ಇದೆ. ಆರಂಭದಲ್ಲಿ ಸುದ್ದಿ ಗೊತ್ತಾಗ ಆತಂಕನ ಭಾರಿ ಕಷ್ಟ ಆಯಿತು. ಹೇಳಿದ್ರೆ ನಿಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಎಷ್ಟೊಂದು ದುಃಖ ಆಗಿತ್ತು. ಅವನು ಸುದ್ದಿ ಗೊತ್ತಾದಾಗ ಅಷ್ಟು ದುಃಖ ಆಗಿತ್ತು. ಇವತ್ತು ತಂದೆ ನೀರಾದಮೇಲೆ ಯಾವ ಥರ ಖುಷಿ ಆಯಿತು. ಅವನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತದೆ. ಎರಡಕ್ಕೂ ಸಮಾನ ಇಲ್ಲ. ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ಇದೆ. ಅಷ್ಟು ಸಂತೋಷ. ಈ ಸಂತೋಷ ಬರುತ್ತೆ ಅಂತಿದ್ವಿ, ಬಂದಾಯಿತು. ಇವತ್ತು ನಿಮ್ಮಲ್ಲಿ ನಾನು ಈ ಸಂತೋಷ ಹಂಚ್ಕೊಳ್ತಾ ಇದ್ದೆ. ಮಾಡ್ತಾ ಇದ್ದೆ. ಶಿವಣ್ಣ ಡೈಲಿ ಫೋನ್ ಮಾಡ್ತಿದ್ದೆ. ಟೈಮಿಂಗ್ ನೋಡ್ಕೊಂಡು ನಮಗೆ ನೈಟ್ ಇದ್ದಾಗ ಅವ್ರಿಗೆ ಮೈಂಡ್ ಇರೋದು ಆ ಟೈಮ್ ನೋಡಿ ಮಾತಾಡಿದೆ. ಅವರು ICU ಇದ್ದಾಗ ಮಾತಾಡಿದ್ರು. ಮಾತಾಡಿದ್ಮೇಲೆ ಧೈರ್ಯ ಬಂತು. ಅವಾಗ ಟೆಸ್ಟ್ ಆಗಿ ಇನ್ಮೇಲೆ ಇಲ್ಲ ಅಂತ ಗೊತ್ತಾಯಿತು. ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಇನ್ನೂ ತುಂಬ ಖುಷಿ ಆಯಿತು. ಅವನಿಗೆ ಯಾವಾಗಲೂ ಎನರ್ಜಿ ಅಂತಿದ್ದೆ. ಇವತ್ತಿಗೆ ಅವನಿಗೆ ನಿಜವಾದ ಎನರ್ಜಿ ಇದೆ ಅಂತ ಗೊತ್ತಾಗ್ಬಿಡ್ತು. ಪ್ರೂವ್ ಆಯಿತು. ಇನ್ನು ಇವಾಗ ಇನ್ಮೇಲೆ ಶುರು ಆಗಿದೆ. ಈಗ ಬಂದಿದ್ದಾನೆ. ಇನ್ಮೇಲೆ ನಿಜವಾದ ಶಿವರಾಜ್ಕುಮಾರ್ ಹೊರಗಡೆ ಬರ್ತೇನೆ. ಯಾವಾಗ ನೀವೆಲ್ಲ ನೋಡಿ ನಿಮ್ಮ ಹವಾ ಒಂದು ಪಡ್ತು, ನಿಮ್ಮ ಹವಾ ಒಂದು ಸೋಕಿದಾಗ ವಾಪಸ್ ಬಂದಿದ್ದೇನೆ. ಅದಕ್ಕೆ ಅದೇ ಶಿವರಾಜ್ಕುಮಾರ್ ಇನ್ನು ಹೆಚ್ಚಿನ ಎನರ್ಜಿಯ ಶಿವರಾಜ್ಕುಮಾರ್ ನೀವು ಹೇಳೋದು ಅವನ್ನ ವಾಪಸ್ ಕರ್ಕೊಂಡಿದ್ದೆ. ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನ್ನೆಲ್ಲ ಗುಣ ಮಾಡಿಸಿ ಕರ್ಕೊಂಡ್ಬಂದಿದ್ದೆ. ಹಿಂದೆ ನಾವು ಯಾವಾಗಲೂ ಚಿರಋಣಿ ಆಗಿದ್ದೀವಿ. ಶಿವ ನೀವು ಯಾವಾಗಲೂ ಚೆನ್ನಾಗಿರ್ಬೇಕು. ನಮ್ಮ ಆಯುಷ್ಯದ ನಿಮಗೆ ಇದೆ. ಆರಂಭದಲ್ಲಿ ಸುದ್ದಿ ಗೊತ್ತಾಗ ಆತಂಕನ ಭಾರಿ ಕಷ್ಟ ಆಯಿತು. ಹೇಳಿದ್ರೆ ನಿಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಎಷ್ಟೊಂದು ದುಃಖ ಆಗಿತ್ತು. ಅವನು ಸುದ್ದಿ ಗೊತ್ತಾದಾಗ ಅಷ್ಟು ದುಃಖ ಆಗಿತ್ತು. ಇವತ್ತು ತಂದೆ ನೀರಾದಮೇಲೆ ಯಾವ ಥರ ಖುಷಿ ಆಯಿತು. ಅವನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತದೆ. ಎರಡಕ್ಕೂ ಸಮಾನ ಇಲ್ಲ. ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ಇದೆ. ಅಷ್ಟು ಸಂತೋಷ. ಈ ಸಂತೋಷ ಬರುತ್ತೆ ಅಂತಿದ್ವಿ, ಬಂದಾಯಿತು. ಇವತ್ತು ನಿಮ್ಮಲ್ಲಿ ನಾನು ಈ ಸಂತೋಷ ಹಂಚ್ಕೊಳ್ತಾ ಇದ್ದೆ. ಮಾಡ್ತಾ ಇದ್ದೆ. ಶಿವಣ್ಣ ಡೈಲಿ ಫೋನ್ ಮಾಡ್ತಿದ್ದೆ. ಟೈಮಿಂಗ್ ನೋಡ್ಕೊಂಡು ನಮಗೆ ನೈಟ್ ಇದ್ದಾಗ ಅವ್ರಿಗೆ ಮೈಂಡ್ ಇರೋದು ಆ ಟೈಮ್ ನೋಡಿ ಮಾತಾಡಿದೆ. ಅವರು ICU ಇದ್ದಾಗ ಮಾತಾಡಿದ್ರು. ಮಾತಾಡಿದ್ಮೇಲೆ ಧೈರ್ಯ ಬಂತು. ಅವಾಗ ಟೆಸ್ಟ್ ಆಗಿ ಇನ್ಮೇಲೆ ಇಲ್ಲ ಅಂತ ಗೊತ್ತಾಯಿತು. ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಇನ್ನೂ ತುಂಬ ಖುಷಿ ಆಯಿತು. ಅವನಿಗೆ ಯಾವಾಗಲೂ ಎನರ್ಜಿ ಅಂತಿದ್ದೆ. ಇವತ್ತಿಗೆ ಅವನಿಗೆ ನಿಜವಾದ ಎನರ್ಜಿ ಇದೆ ಅಂತ ಗೊತ್ತಾಗ್ಬಿಡ್ತು. ಪ್ರೂವ್ ಆಯಿತು. ಇನ್ನು ಇವಾಗ ಇನ್ಮೇಲೆ ಶುರು ಆಗಿದೆ. ಈಗ ಬಂದಿದ್ದಾನೆ. ಇನ್ಮೇಲೆ ನಿಜವಾದ ಶಿವರಾಜ್ಕುಮಾರ್ ಹೊರಗಡೆ ಬರ್ತೇನೆ. ಯಾವಾಗ ನೀವೆಲ್ಲ ನೋಡಿ ನಿಮ್ಮ ಹವಾ ಒಂದು ಪಡ್ತು, ನಿಮ್ಮ ಹವಾ ಒಂದು ಸೋಕಿದಾಗ ವಾಪಸ್ ಬಂದಿದ್ದೇನೆ. ಅದಕ್ಕೆ ಅದೇ ಶಿವರಾಜ್ಕುಮಾರ್ ಇನ್ನು ಹೆಚ್ಚಿನ ಎನರ್ಜಿಯ ಶಿವರಾಜ್ಕುಮಾರ್ ನೀವು ಹೇಳೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.